ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಹಾಗೂ ನನ್ನ SSLC ಮುಗಿಸಿಕೊಂಡು ಮನೆಯಲ್ಲಿ ಕುಳಿತುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾವುದು ಅಂತ ಹೇಳಿದರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಹೇಳಿದರೆ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಹೇಳಿದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 9 ಕೋರ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೆ. ಅದೇನು ಅಂತ ಹೇಳಿದರೆ SSLC ಆದ ಮೇಲೆ ಮಾಡುವಂಥ ಕೋರ್ಸ್ಗಳು, ಜೊತೆಗೆ PUC ಮುಗಿಸಿಕೊಂಡವರಿಗೆ ಡೈರೆಕ್ಟಾಗಿ ಗೌರ್ಮೆಂಟ್ ಜಾಬಿಗೆ ಹೋಗಬೇಕು, ನಾನು ಬೇರೆಯವರು ನಡೆದ ದಾರಿ ಬೇಡ, ನನಗೆ ನನ್ನದೇ ಆದಂಥ ಒಂದು ದಾರಿಯನ್ನು ತೆಗೆದುಕೊಂಡು ಬಹಳ ವೇಗದ ಗತಿಯಲ್ಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು ಅಂತ ಇಚ್ಛಿಸಿದವರಿಗೆಲ್ಲ ಆ ಒಂದು ವಿಡಿಯೋವನ್ನು ನಾನು ಮಾಡಿಕೊಟ್ಟಿದ್ದೆ. ನಿಮ್ಮ ಪ್ರೀತಿ ಸಹಕಾರ ಹಾಗೂ ಕಮೆಂಟ್ಸ್ಗಳನ್ನು ಓದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಇದು ಅದರ ಒಂದು ಮುಂದಿನ ಭಾಗ ಆಗಿರುತ್ತೆ. ಮುಂದಿನ ಭಾಗ ಅಂದರೆ ಎಲ್ಲರಿಗೂ ಅರ್ಥ ಆಯಿತು ಅಂದ್ಕೊತೀನಿ, ಆಯಿತಾ. ಈ ಒಂದು ಅಪ್ಲಿಕೇಶನ್ ಹಾಕುವುದು ಹೇಗೆ, ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್ ಎಲ್ಲಿರುತ್ತೆ ಹಾಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ನಮಗೆ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡ್ತಾಯಿದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅಪ್ಲಿಕೇಶನ್ನು ಆನ್ಲೈನ್ ಮುಖಾಂತರ ಹಾಕುವಂಥದ್ದಾಗಿರುತ್ತೆ. ಯು ನೀಡ್ ಟು ಅಪ್ಲೈ ದಿಸ್ ಅಪ್ಲಿಕೇಶನ್. ವಿಚ್ ಅಪ್ಲಿಕೇಶನ್? ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ ಅಲ್ವಾ, ಅರೆ ವೈದ್ಯಕೀಯ ಅಂತ. ಆ ಕೋರ್ಸಸ್ಗಳಿಗೆ ಆನ್ಲೈನ್ ಮುಖಾಂತರವೇ ಅಪ್ಲಿಕೇಶನನ್ನು ಸಲ್ಲಿಸಬೇಕು. ಈ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ನಿಮ್ಮ ಥಂಬ್ ಇಂಪ್ರೆಷನು, ನಿಮ್ಮ ಫೋಟೋ, ನಿಮ್ಮ ಜೊತೆಗೆ ನಿಮ್ಮ ಒಂದೊಂದಾಗಿ ಬರ್ಕೊಂತ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಥಂಬ್ ಇಂಪ್ರೆಷನು, ನಿಮ್ಮ ಸಿಗ್ನೇಚರು, ನಿಮ್ಮ ಫೋಟೋ, ನಿಮ್ಮ ಏನಂತೀರ ಸರ್ SSLC ಮಾರ್ಕ್ಸ್ ಕಾರ್ಡಿನ ಜೆರಾಕ್ಸು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಾರ್ಬನ್ ಕಾಪಿ ಅಂದ್ರೇ ಜೆರಾಕ್ಸ್, ಆಯಿತಾ. ಜೊತೆಗೆ ಕ್ಯಾಸ್ಟು, ಇನ್ಕಮ್ಮು ಹಾಗೂ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಈ ಎಲ್ಲದೂ ಕೂಡ ಅಲ್ಲಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳಾಗಿರ್ತವೆ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ₹400 ಬೇಕು ಅಪ್ಲಿಕೇಶನ್ ಹಾಕಲಿಕ್ಕೆ, ಆಯಿತಾ. SC/ST ಆಗಿದ್ದರೆ ನಿಮಗೆ ₹250 ಆಗಿರುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ನಾವೇನು ಈ ಒಂದು ವಿಡಿಯೋದಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಬನ್ನಿ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಕಂಡೀಷನ್ಸ್ ಏನು ಸರ್? ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಕರ್ನಾಟಕದಲ್ಲಿದ್ದಾರೋ ಅಪ್ಲಿಕೇಶನನ್ನು ಹಾಕ್ಬೋದಾ, ಅಥವಾ ಅದೇನೋ ಹೇಳ್ತಿಲ್ಲ, ಹೈದರಾಬಾದ್ ಕರ್ನಾಟಕ ಅದು ಇದು ಅಂತ ಬಾರ್ಡ್ರಲ್ಲಿರೋರು ಅವರೆಲ್ಲ ಹಾಕ್ಬೋದಾ ಅಂತ, ಗಡಿ ಪ್ರದೇಶ. ನೋಡಿ, ಇದು ಕಂಡೀಷನ್ ಏನು ಅಂತ ಹೇಳಿದರೆ 7 ವರ್ಷ ಕರ್ನಾಟಕ ರಾಜ್ಯದಲ್ಲಿಯೇ ಓದಿರಬೇಕು ಮಗು, 1ನೇ ತರಗತಿಯಿಂದ 10ನೇ ತರಗತಿ. ಆಯಿತಾ, ಈ 10 ವರ್ಷದಲ್ಲಿ 7 ವರ್ಷ ಕಂಪಲ್ಸರಿಯಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಮಗು ಓದಿರಬೇಕು. ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸೆಕೆಂಡ್, ಇನ್ನೊಂದು ರೂಲ್ಸ್ ಏನು ಅಂತ ಹೇಳಿದರೆ SSLC ಪಾಸಾಗಿರಬೇಕು ಅಥವಾ PUC ಪಾಸಾಗಿರಬೇಕು. PUC ಪಾಸಾದವರಿಗೆ 2 ವರ್ಷ 2 ತಿಂಗಳು ಕೋರ್ಸು ಆಗಿರುತ್ತೆ. ಅದೇ ಸೇಮ್ ಕೋರ್ಸು SSLC ಮೇಲೆ ಮಾಡ್ತಾಯಿದ್ದೀನಿ ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ 3 ವರ್ಷ 3 ತಿಂಗಳು ಆಗಿರುತ್ತೆ, ಆಯಿತಾ. ಈ 3 ಮಂತ್ಸು ಇಂಟರ್ನ್ಶಿಪ್ ಅಂತ ಕರಿತೀವಿ. ಇಂಟರ್ನ್ಶಿಪ್ ಅಂತ ಹೇಳಿದರೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಹೋಗಿತ್ತವ್ರೆ, ತಮ್ಮ ಓದಾಯಿತು, ಈಗ ಪ್ರಾಕ್ಟಿಕಲ್ ಕಲಿ ಅಂತ. ಸೂಜಿ ಹೆಂಗೆ ತೆಗೆಯೋದು, ಸೂಜಿ ಹೆಂಗೆ ಹಾಕೋದು, ಇದನ್ನು ಕಲಿ. ರಿಸಿಪ್ಟ್ ಹೇಗೆ ಬರೆಯೋದು, ರಿಸಿಪ್ಟ್ ಏನು ಮಾಡೋದು, ನಿನ್ನ ಕೆಲಸವೇನು ಅಂತ, ಗೌರ್ಮೆಂಟ್ ಕೆಲಸ ಸಿಕ್ಕ ಮೇಲೆ ಈ ರೀತಿಯಾಗಿ ಇಂಟರ್ನ್ಶಿಪ್ ಅಂತ ಕರಿತೀವಿ. ನೀವು ಇದರ ಬಗ್ಗೆ ಎಲ್ಲ ಗೊತ್ತು ನಿಮಗೆ. ಈಗ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಹೇಳಿದೆ ನಿಮಗೆ, ಆನ್ಲೈನ್ ಪ್ರೊಸೆಸ್ ಆಗಿರತ್ತಪ್ಪ, ಎಲ್ಲ ಮಾಡಿ. ಇದಾದ ನಂತರ ಇನ್ನೊಂದು ಮುಖ್ಯವಾದ ವಿಷಯ ನಾನು ನಿಮ್ಗೆ ತಿಳಿಸ್ಬೇಕು. ಏನು ಅಂತ ಹೇಳಿದರೆ, ಯಾರ ಹತ್ರ ಯಾವುದು ಇನ್ಕಮ್ಮು, ಕ್ಯಾಸ್ಟು ಅವೆಲ್ಲ ಇಲ್ವೋ ಪಟಪಟ ಅಂತ ಬೇಗ ಮಾಡಿಸ್ಕೊಳ್ಳಿ. ಯಾಕಂದರೆ ಮುಂದಿನ ತಿಂಗಳು 25ನೇ ತಾರೀಕಿನವರೆಗೂ ನಿಮಗೆ ಅವಕಾಶ ಇದೆ. ಹಾಗಿದ್ದರೆ ಈ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಸರ್ ನಡೆಯುತ್ತೆ ಅಂತ, ಸೆಲೆಕ್ಷನ್ ಪ್ರೋಸೆಸ್ಸು ಬಹಳ ಈಸಿಯಾಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ಸು ಆನ್ಲೈನ್ ಮುಖಾಂತರವೇ ಆಗಿರುತ್ತೆ. ನೀವು ಕೊಟ್ಟಂತಹ ಅಪ್ಲಿಕೇಶನ್ ವೇಳೆಯಲ್ಲಿ ಫೋನ್ ನಂಬರ್ ಕೊಟ್ಟಿದ್ರು ಅದರ ಮುಖಾಂತರವೇ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ಸನ್ನು ಮಾಡ್ತಾರೆ. ಆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಮೆರಿಟ್ ಕಮ್ ಏನಂತೀರ, ಕ್ಯಾಸ್ಟೋ ಕೆಟಗರಿ ಅಂತ ಹೇಳ್ತಿರುವ, ಹೌದು ಕೆಟಗರಿ ಅಂತ, ಆ ಬೇಸ್ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗತ್ತೆ, ಆಯಿತಾ. ಒಂದೇ ನಿಮಿಷ ಹಾಂ, ನೋಡಿ, ಮೆರಿಟ್ ಕಮ್ ಕೆಟಗರಿ ಅಂತ ಹೇಳ್ತೀವಲ್ಲ, ಅಂದರೆ ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡರು ಅಂತಹ ವಿದ್ಯಾರ್ಥಿಗಳು ನಂತರದಲ್ಲಿ ಅವರು ಕೆಟಗರಿ ಹಾಕಂತ ಬಂದು ಅಲ್ಲಿಗೆ ಅದನ್ನು ನಿಲ್ಲಿಸ್ತಾರೆ. ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾವು ವಿದ್ಯಾರ್ಥಿಗಳೇ, ಮೊದಲು ಇಂಪಾರ್ಟೆನ್ಸು PUC ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಇದರಲ್ಲಿ ನೀಡಲಾಗತ್ತೆ. ಹಂಗಂತೇಳ್ಬಿಟ್ಟು ನಿರಾಶೆ ಆಗಬಾರ್ದು. ದೇವರು ಇಲ್ಲಿ ಬರೆದಿರ್ತಾನೆ, ತಮ್ಮ ನಿಂದೇನು ಮಾಡು, ನಾನು ನಿನ್ನ ಕೊಡ್ತೀನಿ ಅಂತ. ಆಲ್ರೆಡಿ ಬರೀ ವಿಡಿಯೋ ಕೇಳ್ತಾ ಇದ್ದಂಗೆ ಬಿಡೋ, ನಮಗೆಲ್ಲ ಭಾಳ ಇಂಪಾರ್ಟೆನ್ಸು ಆದ್ಯತೆ ನಮ್ಮ PUC ವಿದ್ಯಾರ್ಥಿಗಳಿಗೆ ಕೊಡ್ತಾರಂತೆ, ನಾವು SSLC ಮಾಡಿದವರು ನಮಗೆ ಸಿಗಲ್ಲ ಕಣೋ ಸೀಟು ಅಂತ. ಇಂತಹ ನೆಗೆಟಿವ್ ಥಿಂಕಿಂಗು, ಇಂತಹ ನೆಗೆಟಿವ್ ಕಾನ್ಸೆಪ್ಟನ್ನು ಇಟ್ಕೊಂಡು ಏನಂತೀರ, ಆಲ್ವೇಸ್ ಬೀನ್ ಏನಂತೀರ ನೆಗೆಟಿವ್,
ನೆಗೆಟಿವ್ ಥಿಂಕಿಂಗ್ ಮಾಡಿದರೆ ಜೀವನದಲ್ಲಿ ಬರೀ ನೆಗೆಟಿವ್ನೇ ಆಗ್ತಾ ಇರುತ್ತೆ. ಧನಾತ್ಮಕವಾಗಿ ಯೋಚನೆಗಳನ್ನು ಮಾಡಬೇಕು. ಧನಾತ್ಮಕ ಅಂತ ಹೇಳಿದರೆ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಯಾವತ್ತೂ ಕೂಡ ನಮಗೆ ಪಾಸಿಟಿವ್ನೇ ಆಗ್ತಾ ಇರುತ್ತೆ ನಮ್ಮ ಜೊತೆ. ಅಂತಿಂಥದ್ದು ಏನೋ ಇನ್ಸಿಡೆಂಟ್ ಆಗ್ತಾ ಇರಲ್ಲ, ಪಾಸಿಟಿವ್ ಇರಬೇಕು ಯಾವಾಗೂ ಕೂಡ. ನೆಕ್ಸ್ಟು ಏನಿದು, ಎಸ್, ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಆದ ತಕ್ಷಣ, ಸೆಲೆಕ್ಷನ್ ಪ್ರೊಸೆಸ್ ಆಯಿತು ಅಂದ್ಕೊಳ್ಳಿ, ಯಾವುದು ನೀವು ಅಪ್ಲಿಕೇಶನ್ ಹಾಕಿದ್ರಿ, ನೀವು ಸೆಲೆಕ್ಟ್ ಆಗಿಬಿಟ್ರಿ, ಸೆಲೆಕ್ಷನ್ ಪ್ರೊಸೆಸ್ಸು ಕಾಲ್ ಬಂತು, ಅದಾಯಿತು, ಎಲ್ಲ ಆಯಿತು. ಆದ ತಕ್ಷಣ 7 ಡೇಸಲ್ಲಿ ತಾವುಗಳು ಎಲ್ಲ ಒರಿಜಿನಲ್ ರೆಕಾರ್ಡ್ಸ್ಗಳನ್ನು ಆ ಒಂದು ಕಾಲೇಜು, ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿರುತ್ತೋ, ಯಾವುದು ಈ ಒಂದು ಡಿಪ್ಲೊಮಾ ಕೋರ್ಸಿಗೆ, ಆ ಒಂದು ಕಾಲೇಜಲ್ಲಿ ತಾವುಗಳು ಹೋಗಿ ಏನು ಮಾಡಬೇಕು ಅಂತ ಹೇಳಿದರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು 7 ದಿನಗಳ ಒಳಗಾಗಿ ಅಲ್ಲಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದೇ ಇಷ್ಟು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ. ಏನಾದರೂ ಇನ್ನೂ ಡೌಟ್ ಇದ್ದರೆ ದಯವಿಟ್ಟು ತಾವುಗಳು, ನಾನು ಹೇಳಿದ್ನಲ್ವ, ದೀಸ್ ಆರ್ ದಿ ಬೆಸ್ಟ್ ಕೋರ್ಸಸ್. ಈ ಲೆವೆಲಿನ ಕೋರ್ಸ್ಗಳು ನಿಮ್ಮ ಲೆವೆಲ್ಲು ನಿಮಗೆ ಗೊತ್ತು. ನಿಮ್ಮ ಲೆವೆಲ್ಲು ಅಂತ ಹೇಳಿದರೆ ನಿಮಗೆ ಎಷ್ಟು ದೇವರು ಇದು ಕೊಟ್ಟಿದ್ದಾನೋ, ಎಲ್ಲರಿಗೂ ಒಂದೇ ಕೊಟ್ಟಿರೋದು, ಎಷ್ಟು ಉಪಯೋಗಿಸ್ಕೊಂಡಿದ್ದೀರೋ. ಇಫ್ ಯು ಆರ್ ವೆರಿ ಇಂಟೆಲಿಜೆಂಟ್ ರ್ಯಾಂಕ್ ಸ್ಟೂಡೆಂಟ್, ಪ್ಲೀಸ್ ಮೂವ್ ಟುವರ್ಡ್ಸ್ MBBS, MD ಆಗಿ MBBS ಮುಗಿಸ್ಕೊಳ್ಳಿ. ಅದು ಮಾಡಿ, ಇದು ಮಾಡಿ, ಏನನ್ನೋ ಮಾಡಿ. ನೀವು ಭಾಳ ನಾನು ಈ ಲೆವೆಲಿಗೆ ಇರೋದು ಅಂತ ಹೇಳಿದರೆ ಸೈಂಟಿಸ್ಟ್ ಆಗಿ. ಇಲ್ಲ ಸರ್, ವಿ ಆರ್ ಆವ್ರೇಜ್ ಚಿಲ್ಡ್ರನ್, ಸುಮ್ಮನೆ ಡಿಗ್ರಿ ಓದಬೇಡ್ರಿ ಕಂಡ್ರು, ಅದರಿಂದ ಉಪಯೋಗವೇ ಇಲ್ಲ. ಜೀವನದಲ್ಲಿ ಗೌರ್ಮೆಂಟ್ ಲೆಕ್ಚರರ್ ಆಗಬೇಕು ಅಥವಾ ಟೀಚರ್ ಆಗಬೇಕು ಅಥವಾ ಪ್ರೊಫೆಸರ್ ಆಗಬೇಕು ಅಂದರೆ ಡಿಗ್ರಿ ಹಚ್ಕೊಂಡು ಓದಿ. ಡಿಗ್ರಿ ಅಂದರೆ UG ಅಂತ. UG ಅಂದರೆ ಅಂಡರ್ ಗಾರ್ಮೆಂಟ್ಸ್ ಅಂತ ಅಲ್ಲ. UG ಅಂದರೆ ಏನು ರೀ ಸರ್ ಅದು? UG ಅಂದರೆ ಅಲ್ವಾ? ಇದನ್ನು ತಾವುಗಳು ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. UG ಕೋರ್ಸಸ್ ಅಂದರೆ ಏನು ಅಂತ ತಾವುಗಳು ನನಗೆ ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಭಾಳ ಜನ ಟ್ಯೂಷನ್ ಮಾಡಿ ಅಂತ ಕೇಳ್ತಿದ್ದೀರಾ, ನೋಡೋಣ. ಅದು ಫಸ್ಟು ನಿಮಗೆ ಬೇಕಾಗಿರುವಂಥದ್ದನ್ನು ಮಾಡ್ತಾಯಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.